ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಏನು ಗೊತ್ತುಂಟ, ಇವತ್ತು ಅಡುಗೆ ಮಾಡುವಾಗ ಇವತ್ತೊಂದು ಸ್ಪೆಷಲ್ ಒಂದು ನಾನು ಸಾಂಬಾರು ಮಾಡ್ತೀನಿ. ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಹೆಚ್ಚಾಗಿ ನಮಗೆ ಡೈಲಿ ಸಾಂಬಾರು ಏನು ಮಾಡೋದು, ಸಾರು ಏನು ಮಾಡೋದು ಅಂತ ಒಂದೇ ಟೆನ್ಷನ್ ಇರುತ್ತೆ. ಒಂದೇ ತರಕಾರಿ ಅದು ಇದು ಇರಬೇಕು. ಇವತ್ತು ಯಾವುದೇ ಬೇರೆ ತರಕಾರಿ ಇಲ್ಲ, ಟೊಮೆಟೊ, ನೀರುಳ್ಳಿ ಹಾಗೂ ಬೇಳೆ ಇಷ್ಟನ್ನು ಹಾಕಿ ಸ್ಪೆಷಲ್ ಒಂದು ಸಾಂಬಾರು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ ಉಂಟು, ಟ್ರೈ ಮಾಡಿ. ಇದು ಕೇವಲ ರೈಸ್ಗೆ ಮಾತ್ರ ಅಲ್ಲ, ಇಡ್ಲಿ, ದೋಸಾ ಎಲ್ಲದಕ್ಕೂ ಕೂಡ ಸೂಪರ್ ಆಗುತ್ತೆ. ಓಕೆ, ನಾನಿಲ್ಲಿ ತಗೊಂಡಿದ್ದೀನಿ ಮಸೂರ್ ದಾಲ್. ನಾನಿಲ್ಲಿ ತಗೊಂಡಿದ್ದೀನಿ ಮಸೂರ್ ದಾಲ್. ಇದನ್ನು 1.5 ಕಪ್ಪಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇರಲಿ ಅಂತ ಹೇಳಿ ಅಂದಾಜಿಗೆ ಬೇಕಂತ ಇಲ್ಲ ಮಸಾಲ. ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನು. ಫ್ರೈ ಮಾಡುವಾಗನೇ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೋಣ, ಹಾಗೂ ಸ್ವಲ್ಪ ಕಾಯಿ, ಫ್ರೆಶ್ ಕಾಯಿ ಕೂಡ ಆಗುತ್ತೆ, ಕೊಬ್ಬರಿ ಕೂಡ ಆಗುತ್ತೆ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಇದನ್ನು ಈ ರೀತಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡೋಣ. ಓಕೆ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡೋಣ. ನೀವು ಬೇಕಿದ್ರೆ ಹುಡಿ ಮಾಡೋದಾದ್ರೆ ಹುಡಿ ಕೂಡ ಮಾಡಬಹುದು, ಅದು ನೀರು ಹಾಕಿ ಗ್ರೈಂಡ್ ಕೂಡ ಮಾಡಬಹುದು. ಸ್ವಲ್ಪ ಕಸೂರಿ ಮೆಂತಿ ಬೇಕು ಅದಕ್ಕೆ ಮೇಲ್ಗಡೆ ಲಾಸ್ಟಿಗೆ ಹಾಕ್ಲಿಕ್ಕೆ. ಹಾಗಾಗಿ ಫಸ್ಟಿಗೆ ನಾನು ಒಗ್ಗರಣೆಲ್ಲ ಕೊಡುವ ಮೊದಲು ಇದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ಹಾಕಿದ್ದೀನಿ, ಹಾಗೂ ಸ್ವಲ್ಪ ಫ್ರೈ ಮಾಡಿ ಸಪ್ರೇಟ್ ಆಗಿ ತೆಗೆದಿಡ್ತೇನೆ. ಫಸ್ಟಿಗೆ ಒಗ್ಗರಣೆ ಕೊಡುವ. ಇಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನು. ಸಾಸಿವೆ ಹಾಕೋಣ ಸ್ವಲ್ಪ. ಇವಾಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋಣ. ಚೆನ್ನಾಗಿ ಕೆಂಪಾಗಲಿ ಬೆಳ್ಳುಳ್ಳಿ. ಕರಿಬೇವು ಸೊಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ಅರಶಿನ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗಲಿ ಚೆನ್ನಾಗಿ. ಚಿಲ್ಲಿ, ನೀರುಳ್ಳಿ,
ನೀರುಳ್ಳಿ ಫ್ರೈ ಆಗಲಿ ಮೊದಲು. ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಇಲ್ಲಿ ನಾನು 4 ಹಾಕಿದ್ದೀನಿ, ನೀರುಳ್ಳಿ 1. ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ತೀನಿ ನಾನು ಇವಾಗ. ಇಲ್ಲಿ ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ರೆಡಿ ಮಾಡಿದ ಮಸಾಲ ಹಾಕೋಣ. ಇವಾಗ ಬೇಯಿಸಿದ ಬೇಳೆಯನ್ನು ಹಾಕೋಣ. ತುಂಬ ದಪ್ಪ ಬೇಡ, ಸ್ವಲ್ಪ ತೆಳುವಾಗಿಡೋಣ. ಒಮ್ಮೆಲೆ ನೀವು ಇದಕ್ಕೆಲ್ಲ ಯೂಸ್ ಮಾಡೋದು, ಅದು ಚಪಾತಿಗೆ ಅಥವಾ ಇದಕ್ಕೆಲ್ಲ ದೋಸೆಗೆ ಎಲ್ಲ ಸ್ವಲ್ಪ ದಪ್ಪ ಇರಲಿ. ಇಡ್ಲಿಗೆಲ್ಲ ಯೂಸ್ ಮಾಡೋದಾದರೆ ಸ್ವಲ್ಪ ತೆಳ್ಳಗಿರಲಿ, ತುಂಬ ತೆಳ್ಳಗೆಲ್ಲ, ಸ್ವಲ್ಪ ತೆಳ್ಳಗೆ ಸರ್. ಓಕೆ, ಇಲ್ಲಿ ಇವಾಗ ಕುದೀತಾ ಉಂಟು ನೋಡಿ. ನಾನು ಇಷ್ಟು ದಪ್ಪ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಫ್ರೈಡ್ ಆನಿಯನ್ ಹಾಕ್ತೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ. ಹಾಕಿದರೆ ಟೇಸ್ಟ್ ಆಗುತ್ತೆ ಅಂತೇಳಿ ಅಷ್ಟೇ. ಆಮೇಲೆ ಕಸೂರಿ ಮೇಥಿ ಫ್ರೈ ಮಾಡಿದ್ದು. ಗ್ಯಾಸನ್ನು ಆಫ್ ಮಾಡೋಣ. ಗ್ಯಾಸನ್ನು ಆಫ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ಮುಚ್ಚಿಟ್ರೆ ಆಯ್ತು. ಬೇಕಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ನೀವು ತುಪ್ಪವನ್ನು ಹಾಕಿ, ಅದೊಂಥರ ಫ್ಲೇವರ್ ಬರುತ್ತೆ, ಚೆನ್ನಾಗಾಗುತ್ತೆ. ಇದು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಈ ರೀತಿ ನೀವು ಮಾಡಿದರೆ. ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ತೀರಾ. ಮೀನು ಫ್ರೈ, ಹಪ್ಪಳ ಫ್ರೈ, ಏನಾದರೂ ಪಲ್ಯ, ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಾಗುತ್ತೆ. ಹೀಗೆ ಇದನ್ನು ಸ್ವಲ್ಪ ತುಪ್ಪ ಮೇಲಿಂದ ಹಾಕ್ತೀನಿ ನಾನು. ತುಪ್ಪ ಈ ರೀತಿ ಮೇಲಿಂದ ಸ್ವಲ್ಪ ಹಾಕ್ತೀನಿ ಹಾಗೂ ಹೀಗೆ ಇದನ್ನು ಮುಚ್ಚಿಡ್ತೀನಿ. ಊಟ ಮಾಡುವ ಟೈಮಿಗೆ ಘಮ ಘಮ ಆ ತುಪ್ಪದೊಂದಿಗೆ ರೈಸ್ ಸೂಪರ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿದನು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.